ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನುಪಿ. ಇವತ್ತೇನಪ್ಪ ಸ್ಪೆಷಲ್ ಅಂದರೆ ನಾನು ನಮ್ಮ ಸಿಸ್ಟರ್ಸ್ ಮತ್ತು ಕಸಿನ್ಸ್ ಜೊತೆಗೆ ಮ್ಯಾರೇಜ್ ಶಾಪಿಂಗ್ ಅಂತ ಹೊರಟೀನಿ ನೋಡ್ರಿ. ಮೇಕಪ್ ಅಷ್ಟೊಂದೇನು ಮಾಡಿಲ್ಲ, ನಾನು ವೇರ್ ಮಾಡಿದ್ದು ಬ್ಲ್ಯಾಕ್ ಶರ್ಟ್ ಆ್ಯಂಡ್ ಬ್ಲ್ಯಾಕ್ ಪ್ಯಾಂಟ್. ಸೊ ಇದಾದಮೇಲೆ ನಾವು ಹೊರಟ್ವಿ ಬಸ್ ಸ್ಟ್ಯಾಂಡ್ ಕಡೆ. ಸೊ ಅವರಂತೂ ತುಂಬಾ ವೇಟ್ ಮಾಡ್ತಾಯಿದ್ರು. ನನ್ನ ಬಸ್ ಅಂತೂ ಬರ್ತಾನೆ ಇರಲಿಲ್ಲ ಗೈಸ್. ಲಿಟ್ರಲಿ ತುಂಬಾ ವೇಟ್ ಮಾಡಿದೆ, ಬಸ್ ಬರದೇ ಇರೋ ಕಾರಣ ನಾನು ಆಟೋಕ್ಕೆ ಹೊಂಟೆ ಗೈಸ್. ನೀವು ನೋಡ್ತಾ ಇರ್ಬೋದು ಬಿಸಿಲು ತುಂಬಾ ಇತ್ತು. ಸೊ ಅದಕ್ಕೋಸ್ಕರ ನಾವು ಫಸ್ಟ್ ಬಂದಿದ್ದೆ ಎಳ್ನೀರು ಕುಡಿಯೋದಕ್ಕೆ ಅಂತ. ಒಂದೆರಡು ಎಳ್ನೀರು ಹೊಡೆದು ನಾವು ಹೊಂಟ್ವಿ ಟರ್ಮಿನಲ್ ಮಾಲ್ ಕಡೆಗೆ. ಸೊ ನಾನು ಇರೋದೇ ಫಸ್ಟ್ ಟೈಮ್ ಬರ್ತಿರೋದು ಇಲ್ಲಿ. ಇವಾಗ ನೋಡಿ ಗಾಯ್ಸ್, ಡ್ರೈವಿಂಗ್ ಲವರ್ ಅದೇನೋ ಟ್ಯಾಟೋ ಅಂತ ಹಾಕ್ಸ್ಕೊಂಡಿದ್ದಾನೆ, ಏನಂತ ಕಮೆಂಟ್ ಮಾಡಿ. ಈಗ ನೀವು ನೋಡ್ತಾ ಇರ್ಬೋದು ಇದು ಎಷ್ಟೊಂದು ದೊಡ್ಡದಾಗಿದೆ ಗಾಯ್ಸ್. ಇವನೇನೋ ತಂದೆ ಮಾಲ್ ಇರೋ ಥರ ಬಿಲ್ಡಪ್ ಕೊಟ್ಕೊಂಡು ಹೋಗಿಬಿಟ್ಟ ಗೈಸ್. ಸೊ ಇಲ್ಲೇನೋ ತುಂಬ ಕಲೆಕ್ಷನ್ ಇತ್ತು, ಬಟ್ ನನಗೆ ಯಾವುದೂ ಇಷ್ಟ ಆಗಲಿಲ್ಲ. ಅವ್ನಿಗೆ ಇಷ್ಟ ಆಯಿತು, ಸೊ ಅವ್ನು ತುಂಬಾ ಡ್ರೆಸ್ ಟ್ರೈ ಮಾಡ್ತಾ ಇದ್ದ ಗೈಸ್. ನೋಡ್ತಾ ನೋಡ್ತಾ ನನ್ನ ಕಣ್ಣಿಗೆ ಬಿತ್ತು ಈ ಇಯರ್ ಮಪ್ ಗೈಸ್. ಕೊಡಿಸು ಅಂತ ತುಂಬಾ ಹೇಳಿದ್ರು, ಅದೆಲ್ಲ ಸಣ್ಣ ಮಕ್ಕಳು ಆಡೋ ಆಟ ಅಂತ ಹೇಳಿ ಕೊಡಿಸ್ಲಿಲ್ಲ ಗೈಸ್. ಸೊ ಶಾಪಿಂಗ್ ಮುಗಿಸ್ಕೊಂಡು ನಾವು ಹೊರಟಿವಿ ಹೊರಗಡೆ. ನೀವು ನೋಡ್ತಾ ಇರ್ಬೋದು ಇವರು ಒಂದು ಬ್ಯಾಗ್ ಹಿಡ್ಕೊಳಕ್ಕೂ ಹೇಗೆ ಕಿತ್ತಾಡ್ತಿದ್ದಾರೆ ಅಂತ. ಅದಾದ್ಮೇಲೆ ನನಗಂತೂ ತುಂಬಾ ಹಸಿವಾಗಿದ್ದರಿಂದ ಹೋಟೆಲ್ಗೆ ಹೋದ್ವಿ ಗೈಸ್. ಇವನಿದ್ದಾನಲ್ಲ, ಇವನು ಊಟ ಮಾಡು ಅಂತ ಹೇಳಿದ್ರೆ ಹಸು ಇಲ್ಲ ಅಂತ ಹೇಳ್ತಿದ್ದ. ಪರವಾಗಿಲ್ಲ ಬಿಲ್ ನಾನು ಪೇ ಮಾಡ್ತೀನಿ ಅಂತ ಹೇಳಿದಾಗ ಇಲ್ಲಿ ನೋಡಿ 3 ಪ್ಲೇಟ್ ಬಿರಿಯಾನಿ ಆ್ಯಂಡ್ ಅದ್ರ ಮೇಲೂ ಚಿಕನ್ ಲೆಗ್ ಪೀಸ್ ಎಲ್ಲ ಆರ್ಡರ್ ಮಾಡಿ ಹೇಗೆ ತಿಂತಿದ್ದಾನೆ ಅಂತ. ಚೆನ್ನಾಗಿದೆ ತಿನ್ನು ಅಂತ ಹೇಳಿದ್ರು. ಸೊ ನಾನು ಒಂದು ಪೀಸ್ ಟ್ರೈ ಮಾಡಿದೆ ಗೈಸ್. ಸೊ ಅದಾದಮೇಲೆ ನಾವು ಬಂದ್ವಿ ಶಾಸ್ತ್ರಿ ಮಾರ್ಕೆಟ್ಗೆ. ಸೊ ಇದಂದ್ರೆ ಬಿಜಾಪುರ್ ಗರ್ಲ್ಸ್ ಫೇವ್ರೇಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ನೀವಿಲ್ಲಿ ನೋಡ್ತಾ ಇರ್ಬೋದು ಬ್ಯಾಂಗಲ್ಸ್ ಆಗಿರ್ಬೋದು, ಇಯರಿಂಗ್ಸ್ ಆಗಿರ್ಬೋದು, ತುಂಬಾ ಮಸ್ತ್ ಕಲೆಕ್ಷನ್ ಇರುತ್ತೆ ಗೈಸ್. ಸೊ ಅದಾದಮೇಲೆ ನಮ್ಮ ಅಕ್ಕನೂ ಕೂಡ ತುಂಬಾ ಜ್ಯುವೆಲ್ರೀಸ್ ಆಗಿರ್ಬೋದು, ವಾಚಸ್ ಆಗಿರ್ಬೋದು ಪರ್ಚೇಸ್ ಮಾಡಿದ್ರು. ಸೊ ನೆಕ್ಸ್ಟ್ ನಾವು ಹೋದ್ವಿ ಜ್ಯೂಸ್ ಸೆಂಟ್ರಿಗೆ. ಅಲ್ಲಿಂದ ಜ್ಯೂಸ್ ಕುಡ್ಕೊಂಡು ನಾವು ಹೊಂಟಿವಿ ಮನೆ ಕಡೆ ಗೈಸ್. ಸೊ ಸಿಗೋಣ ಮತ್ತೆ ನೆಕ್ಸ್ಟ್ ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.